ನಮ್ಮ ಹೃದಯ, ಮೆದುಳು ಮತ್ತು ಚರ್ಮ ಹಾಗೆಯೇ ಎಲುಬುಗಳು ನೋಡುವುದಕ್ಕೆ ಒಣಗಿದಂತೆ ಕಾಣುತ್ತವೆ. ಆದರೆ ಅದರಲ್ಲಿಯೂ ಕೂಡ 31%ನಷ್ಟು ನೀರು ಇರುತ್ತದೆ. ನೀರು ನಮ್ಮ ದೇಹದ ಪ್ರತಿಯೊಂದು ಅಂಗಕ್ಕೂ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುವುದಕ್ಕೆ ತುಂಬ ಅವಶ್ಯಕವಾಗಿದೆ. ಇದರಿಂದಾಗಿ ಕೆಲವು ಸ್ಥಿತಿಗಳಲ್ಲಿ ನೀರು ರಕ್ತಕ್ಕಿಂತಲೂ ತುಂಬ ಅವಶ್ಯಕವಾಗುತ್ತದೆ. ದಿನನಿತ್ಯದ ಜೀವನದಲ್ಲಿ ನಮಗೆ ಅನಾರೋಗ್ಯದ ಸಮಸ್ಯೆಗಳಿಂದ ಬಳಲಬೇಕಾಗುತ್ತದೆ. ನಿಮಗೆ ಊಹಿಸಲು ಆಗುವುದಿಲ್ಲ, ಅದರ ಹಿಂದೆಯೂ ಶರೀರದಲ್ಲಿ ಬರುವ ನೀರಿನ ಕಡಿಮೆ ಪ್ರಮಾಣ ಆಗಿರುತ್ತದೆ. ಇಂದು ಜಗತ್ತಿನ 50%ನಷ್ಟು ಜನರು ನೀರು ಕುಡಿಯುವುದರ ಕಡೆಗೆ ಗಮನವೇ ಹರಿಸುತ್ತಿಲ್ಲ. ಮತ್ತು ಹೆಚ್ಚಾಗಿ ಜನರು ನೀರನ್ನು ಕಡಿಮೆ ಕುಡಿಯುವುದರಿಂದ ಡಿಹೈಡ್ರೇಷನ್ನಿಂದ ಆಗುವಂತಹ ರೋಗಗಳಿಗೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ನೀವು ಕೂಡ ನೀರನ್ನು ಕುಡಿಯುವುದರ ಕಡೆಗೆ ಗಮನ ಹರಿಸುತ್ತಿಲ್ಲವೇ? ಅಥವಾ ನಿಮಗಿದು ಗೊತ್ತಿಲ್ಲ, ಟೋಟಲ್ ಆಗಿ ಒಂದು ದಿನದಲ್ಲಿ ಎಷ್ಟು ನೀರು ಕುಡಿಯಬೇಕೆಂದು? ಹಾಗಾದರೆ ನೀವು ಈ ವಿಷಯವನ್ನು ತಿಳಿದುಕೊಳ್ಳುವುದು ತುಂಬ ಅವಶ್ಯಕವಾಗಿದೆ. ಇದಕ್ಕಾಗಿ ನಾವು ಇವತ್ತು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಬನ್ನಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯಾವಾಗ ನಮ್ಮ ದೇಹದಲ್ಲಿ ನೀರಿನ ಮಾತ್ರೆ ಕಡಿಮೆಯಾಗುತ್ತೋ ಇದರಿಂದ ನಮಗೆ ಏನೇನು ನೆಗೆಟಿವ್ ಎಫೆಕ್ಟ್ ಆಗುತ್ತೆ, ಜೊತೆಗೆ ಯಾವ ಲಕ್ಷಣಗಳಿಂದ ಗೊತ್ತಾಗುತ್ತದೆ ನಮ್ಮ ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿದೆ ಅಂತವು. ಸೊ ವಿಡಿಯೋನ ಕೊನೆ ತನಕ ನೋಡಿ. ನಂಬರ್ 1, ಬಾಯಿಂದ ದುರ್ವಾಸನೆ ಬರುವುದು. ನಮ್ಮಲ್ಲಿ ಬಹಳಷ್ಟು ಜನರು ಹೀಗೆ ಅಂದುಕೊಂಡಿದ್ದಾರೆ, ಊಟ ಮಾಡುವುದರಿಂದ ಅಥವಾ ಸರಿಯಾಗಿ ಹಲ್ಲುಗಳನ್ನು ಉಜ್ಜದೇ ಇರುವುದರಿಂದ ನಮ್ಮ ಬಾಯಿಂದ ವಾಸನೆ ಬರುತ್ತದೆ ಅಂತ. ಆದರೆ ನಿಮಗೆ ಇದನ್ನು ಕೇಳಿ ಅಚ್ಚರಿ ಎನಿಸಬಹುದು. ಯಾವಾಗ ನಿಮ್ಮ ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗುತ್ತದೆ ಆವಾಗ ಕೂಡ ನಿಮ್ಮ ಬಾಯಿಂದ ವಾಸನೆ ಬರಲು ಶುರುವಾಗುತ್ತದೆ. ಅಂದರೆ ಯಾವಾಗ ನಮ್ಮ ದೇಹ ಡಿಹೈಡ್ರೇಟ್ ಆಗುತ್ತದೆಯೋ ನಮ್ಮ ಬಾಯಲ್ಲಿರುವ ಜೊಲ್ಲು ಕೂಡ ಒಣಗಲು ಶುರುವಾಗುತ್ತದೆ. ಇದರಿಂದಾಗಿ ನಮ್ಮ ಬಾಯಲ್ಲಿರುವ ಬ್ಯಾಕ್ಟೀರಿಯಾಗಳು ತುಂಬ ವೇಗದಲ್ಲಿ ಅವುಗಳ ಪ್ರಮಾಣ ಜಾಸ್ತಿ ಆಗಲು ಶುರುವಾಗುತ್ತದೆ. ಇದರಿಂದಾಗಿ ಬಾಯಿ ವಾಸನೆ ಬರಲು ಶುರುವಾಗುತ್ತದೆ. ಹಾಗಿದ್ದಲ್ಲಿ ನಿಮ್ಮ ಬಾಯಿಯಿಂದ ಕೂಡ ವಾಸನೆ ಬರುತ್ತಿದೆಯೇ? ಹಾಗಿದ್ದರೆ ನಿಮ್ಮ ದೇಹದಲ್ಲಿ ಕೂಡ ನೀರಿನ ಪ್ರಮಾಣ ಕಡಿಮೆಯಾಗಿದೆ. ನಂಬರ್ 2, ಹಳದಿ ಬಣ್ಣದ ಮೂತ್ರ ಮತ್ತು ಉರಿ. ನೋಡಿ, ಒಬ್ಬ ವ್ಯಕ್ತಿ ಮೂತ್ರ ವಿಸರ್ಜನೆ ಮಾಡುವಾಗ ಮೂತ್ರ ಉರಿಯುತ್ತಿದ್ದಂತೆ ಅನಿಸುತ್ತಿದ್ದರೆ ಮತ್ತು ಅವನ ಮೂತ್ರದ ಬಣ್ಣ ತಿಳಿ ಹಳದಿ ಬಣ್ಣದ್ದು ಆಗಿದ್ದರೆ ಇದು ಕೂಡ ಆ ವ್ಯಕ್ತಿಯ ದೇಹದ ನೀರಿನ ಪ್ರಮಾಣ ಕಡಿಮೆ ತೋರಿಸುತ್ತದೆ. ನಮ್ಮ ದೇಹ ಕಂಟಿನ್ಯೂಸ್ ಆಗಿ ಬೆವರು ಮತ್ತು ಮುಖಾಂತರ ದೇಹದಲ್ಲಿರುವ ಟಾಕ್ಸಿನ್ಸನ್ನು ಹೊರತೆಗೆಯುತ್ತಿರುತ್ತದೆ. ಯಾವಾಗ ನಾವು ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಕುಡಿಯುವುದಿಲ್ಲವೋ ಆವಾಗ ನಮ್ಮ ದೇಹದಲ್ಲಿ ಟಾಕ್ಸಿನ್ಸ್ ಪ್ರಮಾಣ ಹೆಚ್ಚಿಗೆ ಆಗುತ್ತಾ ಹೋಗುತ್ತದೆ. ಆದ್ದರಿಂದ ಯೂರಿನ್ ಬಹಳಷ್ಟು ಎಸಿಡಿಕ್ ಆಗಿಬಿಡುತ್ತೆ ಮತ್ತು ಮೂತ್ರ ವಿಸರ್ಜನೆ ಮಾಡುವಾಗ ಉರಿಯುತ್ತದೆ. ಇದಲ್ಲದೆ ಯಾವ ಜನರು ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಕುಡಿಯುವುದಿಲ್ಲವೋ ಅವರಿಗೆ ಕಿಡ್ನಿ ಸ್ಟೋನ್ ಮತ್ತು ಬ್ಲೆಡರ್ನಿಂದ ಆಗುವ ರೋಗಗಳು ಹೆಚ್ಚುವ ನಿರೀಕ್ಷೆ ಇರುತ್ತದೆ. ನಂಬರ್ 3, ಕೀಲುಗಳಲ್ಲಿ ನೋವು ಮತ್ತು ನರಗಳು ಇಳುಕಿದಂತೆ ಆಗುವುದು. ನೀರು ಕಡಿಮೆ ಕುಡಿಯುವುದರಿಂದ ಸೊಂಟ, ಕುತ್ತಿಗೆ, ಬೆನ್ನು ಮತ್ತು ಎಲ್ಲ ಕೀಲುಗಳಲ್ಲಿ ಇಳುಕಿದಂತೆ ಮತ್ತು ನೋವು ಶುರುವಾಗುತ್ತದೆ. ಕಡಿಮೆ ನೀರು ಕುಡಿಯುವಂಥ ಜನರು ತುಂಬ ಹೊತ್ತಿನಿಂದ ಒಂದೇ ಸ್ಥಳದಲ್ಲಿ ಕುಳಿತುಕೊಳ್ಳುವುದರಿಂದ ಅವರ ದೇಹದಲ್ಲಿ ನರ ಇಳುಕಿದಂತೆ ಆಗುವುದು ಮತ್ತು ನೋವು ಶುರುವಾಗುವುದು. ಅದೇ ಜಾಸ್ತಿ ನೀರು ಕುಡಿಯುವವರ ಎಲುಬುಗಳು ಜಾಸ್ತಿ ಫ್ಲೆಕ್ಸಿಬಲ್ ಮತ್ತು ದೃಢವಾಗಿರುತ್ತದೆ. ಕೀಲುಗಳ ನಡುವೆ ಒಂದು ಸ್ನೋವಿಯಲ್ ಫ್ಲೂಯಿಡ್ ಹೆಸರಿನ ದ್ರವ ಕಂಡುಬರುತ್ತದೆ. ಅದರಲ್ಲಿ ಸರಿಸುಮಾರು 90%ನಷ್ಟು ನೀರು ಇರುತ್ತದೆ. ಅದು ನಮ್ಮ ಕೀಲುಗಳಲ್ಲಿ ಒಂದು ಗ್ರೀಸ್ ಥರ ಕೆಲಸ ಮಾಡುತ್ತದೆ. ಆದರೆ ಯಾವಾಗ ನಮ್ಮ ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗುತ್ತದೋ ಆ ದ್ರವವೂ ಕೂಡ ಕಡಿಮೆಯಾಗುತ್ತದೆ. ಇದರಿಂದ ನಮ್ಮ ಎಲುಬುಗಳ ನಡುವೆ ಇಳುಕುವುದು ಮತ್ತು ಕಟ್ ಅಂತ ಸೌಂಡ್ ಬರಲು ಶುರುವಾಗುತ್ತದೆ. ನಂಬರ್ 4, ಸುಸ್ತು, ದೇಹ ಭಾರವಾದಂತೆ ಮತ್ತು ತುಂಬ ದಿನಗಳ ಕಾಲ ಅನಾರೋಗ್ಯದಿಂದ ಇರುವುದು. ಶರೀರದಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗುವುದರಿಂದ ಮನುಷ್ಯ ಸುಸ್ತು ಮತ್ತು ಬೇಸರವಾದಂತೆ ಅನುಭವಿಸುತ್ತಾನೆ. ಡಿಹೈಡ್ರೇಷನ್ ಆಗುವುದರಿಂದ ದೇಹದ ಎಲ್ಲ ಅಂಗಗಳಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗುತ್ತಾ ಹೋಗುತ್ತದೆ. ನಮ್ಮ ದೇಹ ರಕ್ತದಲ್ಲಿರುವ ನೀರಿನಿಂದ ಈ ಸಮಸ್ಯೆಗಳನ್ನು ಪೂರ್ತಿಗೊಳಿಸಿಕೊಳ್ಳುತ್ತದೆ. ಮತ್ತು ಯಾರಿಗೆಲ್ಲ ರಕ್ತದಲ್ಲಿ ಆಕ್ಸಿಜನ್ ಪ್ರಮಾಣ ಕಡಿಮೆಯಾಗುತ್ತದೆ ಸ್ಲೋಲಿ ರಕ್ತ ದಪ್ಪಾಗುತ್ತಾ ಹೋಗುತ್ತದೆ. ಮತ್ತು ದಪ್ಪಾದಂತಹ ರಕ್ತ ನಮ್ಮ ದೇಹದಲ್ಲಿ ಸರಿಯಾದ ರೀತಿಯಲ್ಲಿ ಸರ್ಕ್ಯುಲೇಟ್ ಆಗುವುದಕ್ಕೆ ತೊಂದರೆಗೆ ಒಳಗಾಗುತ್ತದೆ. ಇದರಿಂದಾಗಿ ತುಂಬ ಸುಸ್ತಾದಂತೆ ಅನಿಸುತ್ತದೆ. ಇದಲ್ಲದೆ ರಕ್ತ ಬಹಳ ದಪ್ಪಾದರೆ ಯಾವುದೇ ತರಹದ ರೋಗ ಬಂದರೆ ಅದು ಕೂಡ ಬೇಗ ವಾಸಿಯಾಗಲು ತೊಂದರೆಗೆ ಒಳಗಾಗುತ್ತದೆ. ನಂಬರ್ 5, ಡ್ರೈ ಸ್ಕಿನ್. ಒಣಗಿದಂಥ ತ್ವಚೆ ನೀರಿನ ಕಡಿಮೆ ಪ್ರಮಾಣದ ಒಂದು ನಾರ್ಮಲ್ ಲಕ್ಷಣವಾಗಿದೆ. ನೀರಿನ ಕಡಿಮೆ ಪ್ರಮಾಣ ಮತ್ತು ನೀರಿನ ಅಧಿಕತೆಯ ಅಂದಾಜು ತ್ವಚೆಯ ಮೂಲಕ ಬಹಳ ಬೇಗ ಕಂಡುಹಿಡಿಯಬಹುದಾಗಿದೆ.
ಯಾವಾಗ ನಾವು ಅಧಿಕ ಪ್ರಮಾಣದಲ್ಲಿ ನೀರನ್ನು ಕುಡಿಯುತ್ತೇವೆ, ನಮ್ಮ ತ್ವಚೆ ಯಾವುದೇ ಲೋಷನ್ ಹಚ್ಚದಿದ್ದರೂ ಬಹಳಷ್ಟು ಸಾಫ್ಟ್ ಮತ್ತು ಮೃದುವಾಗಿರುತ್ತದೆ. ಅದೇ ನೀರಿನ ಪ್ರಮಾಣ ಕಡಿಮೆ ಇದ್ದರೆ ಸ್ವಲ್ಪ ಉಗುರು ಹತ್ತಿದರೂ ಶರೀರ ಬಿಳಿಯಾಗಿ ಬಿಡುತ್ತದೆ. ಹಾಗೆ ನೀವು ಕೂಡ ನಿಮ್ಮ ಸ್ಕಿನ್ ಮೇಲೆ ಒಂದು ಬೇರೆಯದೇ ಗ್ಲೋ ಬಯಸುತ್ತಿದ್ದರೆ, ಬಹಳ ವರ್ಷಗಳ ತನಕ ಯಂಗ್ ಆಗಿ ಕಾಣಲು ಬಯಸುತ್ತಿದ್ದರೆ ಜಾಸ್ತಿ ಪ್ರಮಾಣದಲ್ಲಿ ನೀರನ್ನು ಕುಡಿಯಬೇಕಾಗುತ್ತದೆ. ನಂಬರ್ 6, ಕಣ್ಣುಗಳು ಒಣಗಿದಂತೆ ಕಾಣುವುದು. ಕಣ್ಣು ಒಣಗಿದಂತೆ ಕಾಣುವುದು ಇದೊಂದು ಗಂಭೀರ ಸಮಸ್ಯೆಯಾಗಿದೆ. ಯಾಕೆಂದರೆ ಇದರಿಂದ ಕಣ್ಣಿನ ದೃಷ್ಟಿ ಕಡಿಮೆಯಾಗಬಹುದು ಮತ್ತು ದೃಷ್ಟಿಹೀನ ಇರುವಂತಹ ಸಮಸ್ಯೆಗಳು ಆಗಬಹುದು. ಯಾವ ತರಹ ಎಂದರೆ, ಇತ್ತೀಚಿನ ಸಮಯದಲ್ಲಿ ನಾವೆಲ್ಲ ಟಿವಿ, ಕಂಪ್ಯೂಟರ್ ಮತ್ತು ಎಲೆಕ್ಟ್ರಿಕ್ ಡಿವೈಸಸ್ಗಳ ಮೇಲೆ ಹೆಚ್ಚು ಸಮಯ ಅದರ ಮೇಲೆ ಕಳೆಯುತ್ತಿದ್ದೇವೆ. ಹೀಗಾಗಿ ಮುಖ್ಯವಾಗಿದೆ ಕಣ್ಣಿನ ಸುರಕ್ಷತೆಗಾಗಿ ನೀರಿನ ಪ್ರಮಾಣ ಜಾಸ್ತಿ ಮಾಡುವುದು. ಏಕೆಂದರೆ ನೀರಿನ ಪ್ರಮಾಣ ಕಡಿಮೆಯಾಗುವುದರಿಂದ ಮೊಬೈಲ್ ಮತ್ತು ಎಲೆಕ್ಟ್ರಾನಿಕ್ ಡಿವೈಸಸ್ಗಳಿಂದ ಆಚೆ ಬರುವ ಬ್ಲೂ ರೇಸ್ಗಳು ಕಣ್ಣಿನ ಮೇಲೆ ಹೆಚ್ಚಿಗೆ ಪರಿಣಾಮ ಮತ್ತು ಕಡಿಮೆ ನೀರು ಕುಡಿಯುವ ಜನರ ಕಣ್ಣುಗಳು ಯಾವಾಗಲೂ ಕೆಂಪಾಗಿ ಮತ್ತು ಒಣಗಿದಂತೆ ಕಾಣುತ್ತವೆ. ಮತ್ತು ಇದರ ಅಕ್ಕಪಕ್ಕದ ಸ್ಥಳಗಳಲ್ಲಿ ನೋವು ಕೂಡ ಕಂಡುಬರಬಹುದು. ನಿಮಗೂ ಕೂಡ ಈ ತರಹದ ಸಮಸ್ಯೆಗಳು ಆಗುತ್ತಿದ್ದರೆ, ಮತ್ತೇನಾದರೂ ನಿಮ್ಮ ಜೊತೆ ಕೂಡ ಈ ಥರನ, ಅಥವಾ ನೀವು ನಿಮ್ಮ ಕಣ್ಣುಗಳನ್ನು ಹೆಚ್ಚು ಕಾಲಗಳ ತನಕ ಸ್ವಸ್ಥವಾಗಿಡಲು ಬಯಸುತ್ತಿದ್ದರೆ ಇಂದಿನಿಂದಲೇ ನೀರು ಹೆಚ್ಚಿನಿಂದ ಹೆಚ್ಚು ಕುಡಿಯಲು ಆರಂಭಿಸಿ. ನಂಬರ್ 7, ಜೀರ್ಣಕ್ರಿಯೆಯಿಂದಾಗುವ ಸಮಸ್ಯೆಗಳು. ಯಾರಿಗೆಲ್ಲ ಜೀರ್ಣಕ್ರಿಯೆಯಿಂದ ಸಮಸ್ಯೆಗಳಿವೆ ಅವರಿಗೆಲ್ಲ ಹೆಚ್ಚು ನೀರು ಕುಡಿಯುವ ಸಲಹೆಯನ್ನು ಕೊಟ್ಟಿರುತ್ತಾರೆ. ಯಾಕೆಂದರೆ ಯಾರಿಗೆಲ್ಲ ಮಲಬದ್ಧತೆ, ಗ್ಯಾಸ್, ಅಜೀರ್ಣ ಮತ್ತು ಕರುಳಿಗೆ ಸಂಬಂಧಿಸಿದಂಥ ರೋಗಗಳಿವೆ ಅವರು ಈ ವಿಷಯವನ್ನು ಅರಿತುಕೊಂಡಿರುವುದಿಲ್ಲ. ಕೇವಲ ನೀರಿನಂತಹ ಸಾಧಾರಣ ದ್ರವ ಸದ ರೀತಿಯಲ್ಲಿ ಕುಡಿಯದೇ ಇರುವುದು ಅವರಿಗೆ ಈ ತರಹದ ಸಮಸ್ಯೆಗಳಿಂದ ದಿನಗಳನ್ನು ಕಳೆಯಬೇಕಾಗುತ್ತದೆ. ಯಾವಾಗ ನಾವು ಸೇವಿಸಿದ ಕರಳನ್ನು ಸೇರುತ್ತದೆ ಆವಾಗ ಅದು ಜೀರ್ಣವಾಗಲು ಬಹಳಷ್ಟು ಪಾಚಕ ರಸದ ಅವಶ್ಯಕತೆ ಇರುತ್ತದೆ. ಆದರೆ ನಮ್ಮ ದೇಹದಲ್ಲಿ ಯಾವಾಗ ನೀರಿನ ಪ್ರಮಾಣ ಕಡಿಮೆಯಾಗಿರುತ್ತದೆಯೇ ನಮ್ಮ ದೇಹ ಸರಿಯಾದ ರೀತಿಯಲ್ಲಿ ಪಾಚಕ ರಸ ಮಾಡುವುದಕ್ಕೆ ಸಾಧ್ಯವಿರುವುದಿಲ್ಲ. ಇದರಿಂದಾಗಿ ನಾವು ಸೇವಿಸಿದ ಆಹಾರ ಸರಿಯಾದ ರೀತಿಯಲ್ಲಿ ಜೀರ್ಣವಾಗುವುದಿಲ್ಲ ಮತ್ತು ಅದು ತುಂಬ ಸಮಯಗಳವರೆಗೆ ಹೀಗೆ ಬಿದ್ದಿರುತ್ತದೆ. ಮತ್ತು ಇದರಿಂದಾಗಿ ಆಹಾರ ಜೀರ್ಣವಾಗುವ ಬದಲು ಕೊಳೆಯಲು ಶುರುವಾಗುತ್ತದೆ. ಮತ್ತು ಇಲ್ಲಿಂದಲೇ ಮಲಬದ್ಧತೆ, ಗ್ಯಾಸ್ ಮತ್ತು ಅಜೀರ್ಣದಂತಹ ಸಮಸ್ಯೆಗಳು ಶುರುವಾಗುತ್ತವೆ. ಇದಲ್ಲದೆ ಕಣ್ಣುಗಳು ಬಹಳಷ್ಟು ಡ್ರೈ ಆಗುವುದರಿಂದ ಮಲ ನಮ್ಮ ದೇಹದಿಂದ ಸರಿಯಾದ ರೀತಿಯಿಂದ ಹೊರಬರುವುದಿಲ್ಲ ಮತ್ತು ಕಾನ್ಸ್ಟಿಪೇಷನ್ನಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ನೀವು ಕೂಡ ಜೀರ್ಣಕ್ರಿಯೆಯಿಂದಾಗುವ ಸಮಸ್ಯೆಗಳಿಂದ ತುಂಬ ತೊಂದರೆಗೆ ಒಳಗಾಗುತ್ತಿದ್ದರೆ ನಿಮಗೆ ನೀರು ಕುಡಿಯುವುದರ ಅವಶ್ಯಕತೆ ತುಂಬ ಹೆಚ್ಚಾಗಿರುತ್ತದೆ. ನಂಬರ್ 8, ಮಸಲ್ ಲಾಸ್. ಅಂದರೆ ಸರಿಯಾದ ರೀತಿಯಲ್ಲಿ ಮಸಲ್ಸ್ ಬೆಳೆದು. ನೋಡಿ, ಯಾರೆಲ್ಲ ಜಿಮ್ ಮಾಡುತ್ತೀರಿ ಅಥವಾ ರೆಗ್ಯುಲರ್ ಆಗಿ ವರ್ಕೌಟ್ ಮಾಡುತ್ತೀರಿ ಅಥವಾ ಯಾವುದೇ ತರಹದ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡುತ್ತೀರಿ ಅವರು ಹೆಚ್ಚಿನಿಂದ ಹೆಚ್ಚು ನೀರನ್ನು ಕುಡಿಯಬೇಕಾಗುತ್ತದೆ. ಈ ತರಹ ಯಾಕೆಂದರೆ ಎಷ್ಟು ಜಾಸ್ತಿಯಾಗಿ ಮಸಲ್ಸ್ ಹೈಡ್ರೇಟ್ ಇರುತ್ತೋ ಅದು ಅಷ್ಟೇ ಜಾಸ್ತಿ ಪಂಪ್ ಹೊಂದುತ್ತೆ ಮತ್ತು ಅಷ್ಟೇ ವೇಗವಾಗಿ ಗ್ರೋ ಆಗುತ್ತದೆ. ನೀವು ತುಂಬ ಕಡಿಮೆ ನೀರು ಕುಡಿಯುತ್ತಿದ್ದೀರಾ ಮತ್ತು ಬಹಳ ಜಾಸ್ತಿಯಾಗಿ ವರ್ಕೌಟ್ ಮಾಡುತ್ತಿದ್ದೀರಾ, ನಿಧಾನವಾಗಿ ನಿಮ್ಮ ಮಸಲ್ಸ್ ಬೆಳೆಯುವುದರ ಬದಲು ಕುಗ್ಗಲು ಪ್ರಾರಂಭಿಸುತ್ತವೆ. ಇದರಿಂದ ನೀವು ನಿಮ್ಮ ತರಲು ಬಯಸುತ್ತಿದ್ದೀರಿ, ಆ ಶೇಪ್ನಲ್ಲಿ ಬರುವುದೇ ಇಲ್ಲ. ಇದಲ್ಲದೆ ಮಸಲ್ ಸೋರ್ನೆಸ್ ಅಂದರೆ ವರ್ಕೌಟ್ ಆದ ನಂತರ ಆಗುವಂತಹ ನೋವು ಬಹಳ ಹೆಚ್ಚಾಗುತ್ತದೆ. ನಮ್ಮಲ್ಲಿ ಬಹಳಷ್ಟು ಜನರು ಎಲ್ಲಿಯವರೆಗೆ ದಾಹ ಆಗುವುದಿಲ್ಲವೋ ಅಲ್ಲಿಯವರೆಗೆ ನೀರನ್ನೇ ಕುಡಿಯುವುದಿಲ್ಲ. ಈ ರೀತಿ ಮಾಡುವುದು ಪೂರ್ತಿ ರೀತಿಯಿಂದ ತಪ್ಪಾಗಿರುತ್ತದೆ. ದಾಹದ ಸ್ವಲ್ಪ ಅರಿವಾದರೂ ನಾವು ನೀರನ್ನು ಕುಡಿಯಬೇಕು. ಯಾಕೆಂದರೆ ಯಾವಾಗ ನಮಗೆ ದಾಹವಾಗಲು ಶುರುವಾಗುತ್ತದೆ ಅದಕ್ಕೂ 2 ಗಂಟೆಗಳ ಮುಂಚೆನೇ ನಮ್ಮ ದೇಹದಲ್ಲಿ ನೀರಿನ ಪ್ರಮಾಣ ಕೆಳಗಡೆ ಹೋಗಿರುತ್ತದೆ. ಬಹಳ ಸಮಯಗಳ ತನಕ ದಾಹದಿಂದ ಕುಳಿತುಕೊಂಡಿರುವುದು ಅಥವಾ ದಾಹವನ್ನು ನೆಗ್ಲೆಕ್ಟ್ ಮಾಡುವುದರಿಂದ ಇದು ನಮ್ಮ ಶರೀರದ ಜೊತೆಗೆ ನಮ್ಮ ಮೆದುಳಿನ ಮೇಲೂ ತುಂಬ ಪರಿಣಾಮವಾಗುತ್ತದೆ. ತಲೆನೋವು, ಏಕಾಗ್ರತೆ ಮತ್ತು ಯಾವಾಗಲೂ ಇರಿಟೇಟ್ ಆಗುವುದು
ಇದು ಕೂಡ ನೀರಿನ ಪ್ರಮಾಣ ಕಡಿಮೆಯಾಗುವುದರ ಲಕ್ಷಣವಾಗಿದೆ. ನೋಡಿ ಗೆಳೆಯರೆ, ನೀರು ನಮ್ಮ ಶರೀರಕ್ಕಾಗಿ ತುಂಬ ಮುಖ್ಯವಾಗಿದೆ. ನಿಮಗೆ ಯಾವಾಗಲೂ ಆರೋಗ್ಯದಿಂದ ಇರಬೇಕಾದರೆ ನೀರನ್ನು ಕುಡಿಯುವುದರ ಕಡೆಗೆ ತುಂಬ ಗಮನ ಹರಿಸಬೇಕಾಗುತ್ತದೆ. ಹಾಗಿದ್ದರೆ ನನಗೆ ಕೆಳಗಡೆ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ, ಒಂದು ದಿನಕ್ಕೆ ನೀವು ಎಷ್ಟು ಲೀಟರ್ ನೀರು ಕುಡಿಯುತ್ತೀರಿ ಅಂತ. ಮತ್ತು ಇದೇ ತರಹದ ಹೆಲ್ತ್ ಫಿಟ್ನೆಸ್ ರಿಲೇಟೆಡ್ ವಿಡಿಯೋಸ್ ನೋಡುವುದಕ್ಕೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ. ಇದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು.